ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹಲೋ ಹಲೋ ಮೇಡಮ್. ಹಲೋ ನಮಸ್ತೆ ಮೇಡಮ್. ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಹೊರಗೆ ಬಂದು ಮಾತನಾಡಿ. ಹಾಂ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ ತಿಳಿಸಿ ಸರ್. ನನ್ನ ಹೆಸರು ಹರ್ಷ ಅಂತ ಹೇಳಿ, 18/5/91. ಇನ್ನೊಂದ್ಸಲ ಹೇಳಿ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಸರ್. ಹೆಸರು ಹರ್ಷ, 18/5/91 ಹುಟ್ಟಿದ್ದಿ ನಾನು. 18/5/1991. ಏನು ಸಮಸ್ಯೆ ಇತ್ತು? ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ನಾವು ಹಲೋ ಹಲೋ ನಮಸ್ಕಾರ. ನಮಸ್ಕಾರ ಹರ್ಷ ಅವರೇ. ನಾವು ಏನು ಇದ್ರು ಎಲ್ಲ ಸಮಸ್ಯೆ ಬರ್ತಾ ಇದೆ. ಏನ್ ಮಾಡಿದ್ರು ಯಾವುದು ಫುಲ್ 0% ಆಗಿದ್ದೀನಿ ನಾನು. ಏನೂ ಇಲ್ಲ ನನ್ನ ಹತ್ರ. ಟೈಮಿಂಗ್ಸ್ ಏನಂದ್ರೆ? ಮುಂದೆ ಹುಟ್ಟಿದ ಸಮಯ ಮಧ್ಯಾಹ್ನ 2 ಗಂಟೆ. ಮಧ್ಯಾಹ್ನ 2 ಗಂಟೆನಾ? ಹಾ. ಪುನಸು ನಕ್ಷತ್ರ ಅಲ್ವಾ? ಹಾ. ಏನು ಮಾಡ್ತಾಯಿದ್ದೀರಾ ಹರ್ಷ ಅವರೇ ನೀವು? ನಾನು ಮುಂಚೆ ಇದು ಸ್ವಲ್ಪ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಈಗ ಸುಮ್ಮನೆ ಮನೇಲೇ ಇದ್ದೀನಿ. ಏನ್ ಮಾಡ್ಬೇಕಂತಾನೆ ತೋರಿಸ್ತಾ ಇಲ್ಲ. ಗೌರ್ಮೆಂಟ್ ಕೆಲಸ ಇತ್ತಲ್ಲಪ್ಪ ಜಾತಕದಲ್ಲೇ? ಹೌದು, ಅದು ಸಿಕ್ಕಿಲ್ಲ ಸರ್ ಗೌರ್ಮೆಂಟ್. ಪ್ರಯತ್ನ ಪಟ್ರಾ? ಹಾ, ಹಾಕ್ಲಿಲ್ಲ. ಅದು ನಾವು ಅದಕ್ಕೆ ಇದು ಮಾಡಿಲ್ಲ. ಗೌರ್ಮೆಂಟ್ ಕೆಲಸ ಇತ್ತು, ವಿದೇಶನೂ ಇತ್ತು ನಿಮ್ಮ ಜಾತಕದಲ್ಲಿ. ನೋಡಿಪ್ಪ, ಜಾತಕದಲ್ಲಿ ಏನಾಗಿದೆ ಅಂದರೆ ನಿಮಗೆ ಪೂರ್ವಜನ್ಮೆ ಕೃತಂ ಪಾಪಂ ವ್ಯಾಧುರೂಪೇಣ ಬಾಧ್ಯತೆ. ಪುನಸು ನಕ್ಷತ್ರ ಕರ್ಕಾಟಕ ರಾಶಿಯಿಂದ ಇವ ನೋಡಿ ದ್ವಿತೀಯದಲ್ಲಿ ಕೇತು ಇದ್ದಾಗ ಮನುಷ್ಯ ಮನೆಯಲ್ಲಿ ಕೂತ್ಕೊತಾನಂತೆ, ಬುದ್ಧಿಭ್ರಮಣೆ ಮಾಡ್ತಾನಂತೆ. ಸಂಪೂರ್ಣವಾಗಿರ್ತಕ್ಕಂಥ ಕಾಳಸರ್ಪದೋಷ ಅಪ್ಪ ಈಗ. ಹಾಗಾಗಿ ದ್ವಿತೀಯದಲ್ಲಿ ಕೇತು ಇದ್ದಾಗ ಅನಾವಶ್ಯಕವಾಗಿ ಹಣದ ತುಂಬ ಕಷ್ಟ ಆಗುತ್ತೆ, ಹಣಕ್ಕೆ ಮನಸ್ಸು ಕ್ಲೇಶ ಆಗುತ್ತೆ. ದಯವಿಟ್ಟು ಕಾಳಹಸ್ತಿಗೆ ಹೋಗಿ ಕಾಳಸರ್ಪ ಶಾಂತಿಯನ್ನು ಮಾಡ್ಕೊಂಡು ಬನ್ನಿ. ಆ ಕ್ಷೇತ್ರ ದರ್ಶನ, ಆ ಕ್ಷೇತ್ರದ ಪೂಜೆಯಿಂದ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗತ್ತಪ್ಪ. ಆದರೆ ದ್ವಿತೀಯದಲ್ಲಿ ಕೇತು ಇದ್ದರೆ ಇಟ್ಟು ವಸ್ತು ಮಾಯ ಆಗುತ್ತಂತೆ. ಸ್ವಲ್ಪ ವ್ಯಾಲ್ಯೂಬಲ್ ಥಿಂಗ್ಸ್ನ ಸ್ವಲ್ಪ ಅಂದರೆ ಮುಖ್ಯವಾಗಿರ್ತಕ್ಕಂಥ ಫೈಲ್ಸು, ಬೀಗಿದ ಕೈಯೋ ಸ್ವಲ್ಪ ಹುಷಾರಾಗಿಟ್ಕೊಳ್ಳಿ. ಕಾಳಸರ್ತಿಯ ದರ್ಶನ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗತ್ತಪ್ಪ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, 7.5 ಕಾಟ ಶುರುವಾಯಿತು ಅಂದರೆ ಪರಿಹಾರ ಏನು ಅಂತ, ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದರೆ? ನೋಡಿ, ಸಾಧಾರಣವಾಗಿ 7.5 ಅಂತಕ್ಕಂಥದ್ದು ಆ ಪರಮಾತ್ಮ ಬಂದಾಗ ಕರ್ಮಕಾರಕ ಅಂತ ಕರೀತಾರೆ. ಅಂದರೆ ಆ ಭಗವಂತ ನ್ಯಾಯವನ್ನು ಒದಗಿಸ್ತಾನಂತೆ, ಶನಿದೇವರು ನ್ಯಾಯವನ್ನು ಕೊಡ್ತಾನಂತೆ ನಮಗೆ. ಅದಕ್ಕೆ ಏನು ಮಾಡಬೇಕಂತಂದರೆ ಸಾಧಾರಣವಾಗಿ ಯಾರಿಗೂ ಬಿಡಲ್ಲ ಈ ಪರಮಾತ್ಮ, ಎಲ್ರಿಗೂ ಕೂಡ ಕೊಡ್ತಾನೆ. ರುದ್ರದೇವರಿಗೆ ವಿಕ್ರಮಾದಿತ್ಯನ ರಾಜನಿಗೆ ಬಿಡಲಿಲ್ಲ, ರಾಜ್ಯ ಭ್ರಷ್ಟ ಮಾಡಿಕೊಂಡ ವಿಕ್ರಮಾದಿತ್ಯ. ಜೊತೆಗೆ ಶಿವನು ಕೂಡ ಬೀಳಲಿಲ್ಲ, ಇರ್ತಕ್ಕಂಥ ಬಿದಿರ ತಗಳಲ್ಲೂ ಹೋಗಿ ಬಚ್ಚಿಟ್ಕೊಂಡಿದ್ರಂತೆ ಶಿವದೇವರು, ಯಾಕೆಂದರೆ ಆ ಪರಮಾತ್ಮನನ್ನು. ಅದಕ್ಕೆ ಆ ಪರಮಾತ್ಮನಿಗೆ ಶಾಪಗ್ರಸ್ತನಾಗಿ ಒಂದು ಕಾಲು ಸೊಟ್ಟಗಿರುತ್ತೆ, ಆ ಶನಿದೇವರ ಕಾಲು ಹೀಗಿರುತ್ತೆ, ವಕ್ರ ದೃಷ್ಟಿ ಇರುತ್ತೆ ಆ ಪರಮಾತ್ಮನಿಗೆ. ಅತಿ ಸುಂದರವಾಗಿರ್ತಕ್ಕಂಥವ್ನು ಶನಿದೇವರಂತೆ, ತುಂಬ ಅತಿ ಸುಂದರವಾಗಿರ್ತಕ್ಕಂಥವ್ನು. ಆ ಪರಮಾತ್ಮ ಎಲ್ಲಿರ್ತಾನಂದರೆ ಎಲ್ಲಿ ಕೊಳಕಿರುತ್ತೋ ಅಲ್ಲಿರ್ತಾನಂತೆ. ಅದಕ್ಕೆ ಮನೆಯಲ್ಲಿ ಡಸ್ಟ್ಬಿನ್ನನ್ನು ಜಾಸ್ತಿ ಇಟ್ಕೋಬಾರ್ದು. ಕೊಳಕತನ ಎಲ್ಲಿರುತ್ತೆ, ಸುಳ್ಳು ಎಲ್ಲಿರುತ್ತೆ, ಎಲ್ಲಿ ಬಾಯಲ್ಲಿ ವಾಸನೆ ಬರುತ್ತೆ, ಎಲ್ಲಿ ಜಗಳ ಆಡ್ತಾ ಇರ್ತಾರೆ, ಎಲ್ಲಿ ಈ ಕುಡಿತಾ ಇರುತ್ತೆ, ಆ ಪರಮಾತ್ಮ ಜೈಲಿನಲ್ಲಿರ್ತಾನೆ. ಆದ್ದರಿಂದ ಮನೆಯಲ್ಲಿ ಕಸವನ್ನು ದಯವಿಟ್ಟು ಶುಭ್ರವಾಗಿ ಇಟ್ಕೊಳ್ಳಿ ಮನೆಯನ್ನು, ಇಲ್ಲಾಂದ್ರೆ ಅದರಲ್ಲೇ ಆ ಪರಮಾತ್ಮ ಇರ್ತಕ್ಕಂಥದ್ದು. ಹಾಗಾಗಿ ಈ ಪರಮಾತ್ಮ ಬಂದಾಗ ಮೊದಲನೇದಾಗಿ ತಾಳ್ಮೆಯನ್ನು ಕಲ್ತ್ಕೋಬೇಕು. ಎರಡನೇದು ಬಂದು ಇನ್ನೊಬ್ಬರು ಸುದ್ದಿಗೆ ಹೋಗಬಾರ್ದು. ಸುಮ್ಮನೆ ನಿಮ್ಮದಾಯಿತು, ನಿಮ್ಮ ಮನೆ ಆಯಿತು, ನಿಮ್ಮ ಕುಟುಂಬ ಆಯಿತು ಇದ್ದರೆ ಖಂಡಿತ ತೊಂದರೆ ಆಗಲ್ಲ. ಯಾವಾಗ ಬೇರೆಯವ್ರಿಗೆ ಏನಾರು ಮಾಡ್ಲಿಕ್ಕೆ ಹೋದಾಗ ಸಮಸ್ಯೆ ಆಗುತ್ತೆ. ಹಾಗಂತೇಳಿ ಹೆಲ್ಪ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ನಿಮ್ಮ ಶಕ್ತಿ ಮೀರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೂರನೇದು ಬಂದು ಜಪೇದ್ ಅಶ್ವತ್ಥ ಸನ್ನಿಧೌ. ಯಾರಿಗೆ ಎಲ್ಲರೂ ಕೂಡ ಕ್ಷೇತ್ರಕ್ಕೆ ಹೋಗಿ ಪೂಜೆ ಮಾಡಲಿಕ್ಕಾಗಲ್ಲ, ಸಣ್ಣ ಪರಿಹಾರ ಅಂತ ಹೇಳಬೇಕಂದ್ರೆ ನೋಡಿ, ಅಶ್ವತ್ಥ ವೃಕ್ಷದಲ್ಲಿ, ಬೇವಿನ ಮರದಲ್ಲಿ, ನಾಗರಕಲ್ಲಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಅದಕ್ಕೆ ಯಾರು ಪ್ರತಿನಿತ್ಯ 20 ಪ್ರದಕ್ಷಿಣೆಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಶನಿವಾರ ದಿನ ಪ್ರದಕ್ಷಿಣೆ ಮಾಡಬಾರ್ದು. ಮಿಕ್ಕ ದಿನಗಳಲ್ಲಿ ಪ್ರತಿನಿತ್ಯ ಮಾಡಿ. ಸತ್ಸಂಗೇನ, ಕೆಟ್ಟ ಟೈಮ್ ಇದ್ದಾಗ ಒಳ್ಳೆಯ ಜಾಗದಲ್ಲಿ ಒಳ್ಳೆಯ ಜನರ ಜೊತೆಲಿದ್ದರೆ ಕಾಪಾಡಿಬಿಡ್ತಾರಂತೆ. ಕೆಟ್ಟ ಟೈಮಲ್ಲಿ ತೊಗೊಂಡೋಗಿ ಕೆಟ್ಟ ಜನರ ಪರಿಚಯ ಆಗಿ ಕೆಟ್ಟ ಜಾಗದಲ್ಲಿದ್ದರೆ ಇದ್ದಿದ್ದು ಕಷ್ಟಕ್ಕೆ ಗುರಿ ಆಗಿಬಿಡ್ತೀವಿ.